ಹಾಯ್ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಣಿ ಪಾಪು 3 ಜನನೂ ಯಾವುದೋ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ, ಯಾಕೆ ಹೋಗ್ತಾ ಇದ್ದೀವಿ, ಹೆಂಗಿದೆ ಪ್ಲೇಸು, ಅದರ ವಿಶೇಷತೆ ಏನು ಆಯಿತಾ, ಅದೆಲ್ಲ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ವೀಡಿಯೋನ ಸ್ಕಿಪ್ ಮಾಡಿದೆ, ಪೂರ್ತಿ ನೋಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ, ಓಕೆನಾ. ಇವಾಗ ನೀವು ಏನು ನೋಡ್ತಾ ಇದ್ದೀರಾ, ಇದು ಸತ್ಯಮಂಗಲಂ ಟೈಗರ್ ರಿಸರ್ವ್ ಫಾರೆಸ್ಟ್. ಆ್ಯಕ್ಚುಲಿ ಇದು ದೊಡ್ಡಪುರ ಅಂತ ಒಂದು ಪ್ಲೇಸ್ ಇದೆ. ಅಲ್ಲಿ ಒಂದು ದೊಡ್ಡದೊಂದು ವಿಗ್ರಹ ಇದೆ, ಆಂಜನೇಯಂದು. ಆ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಜೊತೆಗೆ ಇಲ್ಲಿ ರಾಮಾಯಣದ ಕಥೆ ಇರೋವಂಥ ಒಂದು ಪ್ಲೇಸ್ ಇದೆ, ಅಲ್ಲಿಗೂ ಕೂಡ ನಾನು ಹೋಗ್ತಾ ಇದ್ದೀನಿ, ತೋರಿಸ್ತೀನಿ ನಿಮಗೆ. ಇವಾಗ ಅಲ್ಲೊಂದು ಹಳ್ಳ ಹರಿತಿದೆ ನೋಡಿ, ಇದು ಸಂಪತ್ತಿಗೆ ಸವಾಲು ಫಿಲಮ್ದು ಲಾಸ್ಟ್ದೊಂದು ಸೀನ್ ಬರುತ್ತೆ ನೋಡಿ, ಅದು ಇಲ್ಲೇ ಶೂಟ್ ಮಾಡಿದ್ದು. ಸೊ ಹಂಗಾಗಿ ನಾವು ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನಾವು ಹೊರಟಾಗ ಮಧ್ಯಾಹ್ನ 2 ಗಂಟೆ ಆಗಿತ್ತು. ಮಳೆ ಬೇರೆ ಶುರುವಾಯಿತು. ಒಂದಷ್ಟು ದೂರ ಬಂದಿದ್ವಿ, ಹೆಚ್ಚು ಕಡಿಮೆ ಒಂದು 20-25 ಕಿಲೋಮೀಟ್ರ್ ಬಂದ್ಬಿಟ್ಟಿದ್ವಿ ನಾವು ಮುಂದೆ. ಆಗ ಮಳೆ ಶುರುವಾಯಿತು. ಆಮೇಲೆ ಶುರು ಆಗ್ತಾ ಇದ್ದಂಗೆ ಅಂದರೆ ಹೊರ್ಟೋಗ್ಬೋದಿತ್ತು, ಬಟ್ ಪಾಪು ಇದ್ದಿದ್ದರಿಂದ ನಾವು ಅದು ಅಷ್ಟು ಸೇಫ್ ಅಲ್ಲ ಮಳೆಯಲ್ಲಿ ಹೋಗೋದು ಅಂತ ಅಂದ್ಬಿಟ್ಟು ಅಲ್ಲೇ ಮಳೆ ಸ್ಟಾರ್ಟ್ ಆಗ್ತಿದ್ದಂಗೆ ನಮಗೆ ದೇವ್ರ ದಯೆಯಿಂದ ನಿಜ ಗಣೇಶನ ದೇವಸ್ಥಾನ ಸಿಕ್ತು. ಆ ಗಣೇಶನ ದೇವಸ್ಥಾನ ಹತ್ರ ಬಂದು ಕೂತ್ಕೊಂಡಿದ್ದೀವಿ. ಆಮೇಲೆ ನಾವೇ ಫಸ್ಟ್ ಬಂದ್ವಿ. ಆಮೇಲೆ ಸುಮಾರು ಜನ ಬಂದು ಸೇರಿಕೊಂಡ್ರು. ಒಂದು ಅರ್ಧ ಗಂಟೆ ನಮ್ಗೆ ಇಲ್ಲೇ ಟೈಮ್ ವೇಸ್ಟ್ ಆಗೋಯಿತು. ಕೂತಿದ್ವಿ ದೇವಸ್ಥಾನದ ಹತ್ರನೇ. ಮಳೆ ಎಲ್ಲ ಸ್ಟಾಪ್ ಆದಮೇಲೆ, ಕಂಪ್ಲೀಟ್ ಸ್ಟಾಪ್ ಆದಮೇಲೆ ನಾವು ಅಲ್ಲಿಂದ ಹೊರಟ್ವಿ. ಆ್ಯಕ್ಚುಲಿ ನಾವು ಪ್ಲ್ಯಾನ್ ಮಾಡಿದ್ದು ಬೆಳಿಗ್ಗೆ ಬೇಗ ಹೊರಡೋಣ ಅಂತ ಅಂದ್ಬಿಟ್ಟು ಮರಣಿಯವರ ಅಕ್ಕನ ಮನೆಯಿಂದ ಬೇಗ ಹೊರಟು ಬಂದ್ಬಿಟ್ವಿ. ಆಮೇಲೆ ಅನ್ನಿಸ್ತು, ಸೊ ನಾವು ಹೆಂಗೂ ಇಲ್ಲದೆ ಮಧ್ಯದಲ್ಲಿ ಹೋದರೆ ಮಧ್ಯಾಹ್ನ ಪಾಪುದು ಊಟಕ್ಕೆ ಎಲ್ಲ ತೊಂದರೆ ಆಗುತ್ತೆ, ಅವ್ನ ನಿದ್ದೆಗೂ ಎಲ್ಲ ತೊಂದರೆ ಆಗುತ್ತೆ ಅಂತೆಲ್ಲ ಯೋಚನೆ ಮಾಡಿಕೊಂಡು ಬೇಡ, ಮಧ್ಯಾಹ್ನ ಊಟ ಮಾಡ್ಕೊಂಡು ಆಮೇಲೆ ಹೊರಡೋಣ ಅಂತ. ಸೊ ಬಂದು ಸ್ನಾನ ಮಾಡಿಸಿ ಪಾಪುನ ಮಲಗಿಸ್ದೆ. ಅವನು 1:15 ಎದ್ದವನಿಗೆ ನಾವು ಆಲ್ರೆಡಿ ರೆಡಿಯಾಗಿದ್ವಿ. ಅವ್ನು ಎದ್ದೇಳೋ ಅಷ್ಟರಲ್ಲಿ ರೆಡಿ ಆದಮೇಲೆ ಪಾಪು ಎದ್ದ. ಆಮೇಲೆ ಅವ್ನಿಗೆ ಊಟ ಮಾಡಿಸ್ಬಿಟ್ಟು ತಕ್ಷಣ ಹೊರಡೋ ಅಷ್ಟರಲ್ಲಿ ಹೆಚ್ಚು ಕಡಿಮೆ ನಂಗೆ 2 ಗಂಟೆ ಆಗೇ ಹೋಗಿತ್ತು. ಅಲ್ಲಿ ನೋಡಿ ನವಿಲು ನಿಂತಿದೆ. ನಾನು ನವಿಲು ಅಂತ ಕೂಗ್ಕೊತಾ ಇದ್ದೀನಿ. ಅಷ್ಟರಲ್ಲಿ ಮಣಿ ಮುಂದೆ ಹೊರಟೇ ಬಿಟ್ಟ. ನಾವು ಮತ್ತೆ ವಾಪಸ್ ಏನು ಬರೋದು ಅಂತ ಅಂದ್ಬಿಟ್ಟು ಹಂಗೆ ಹೊರಟೋದ್ವಿ. ಇದು ಆ್ಯಕ್ಚುಲಿ ಯಾವ ಥರ ಇದೆ ಅಂತಂದರೆ, ಒಂದಷ್ಟು ದೂರ ಫಾರೆಸ್ಟ್ ಸಿಗುತ್ತೆ, ಮತ್ತೆ ಒಂದು ಊರು ಸಿಗುತ್ತೆ, ಮತ್ತೆ ಒಂದಷ್ಟು ದೂರ ಬರೀ ಫಾರೆಸ್ಟೇ ಸಿಗುತ್ತೆ, ಮತ್ತೆ ಒಂದು ಊರು ಸಿಗುತ್ತೆ. ಈ ಥರ ಮಧ್ಯ ತೋಟಗಳೆಲ್ಲ ಸಿಗ್ತಾಯಿತ್ತು ನೋಡಿ. ಈ ಸೈಡ್ ಎಲ್ಲ ಬರೀ ನಾವು ಎಷ್ಟು ಉದ್ದಕ್ಕೂ ನೋಡ್ಕೊಂಡು ಹೋದ್ವಿ, ಬರೀ ನಾಡು ಹಸುಗಳೇ ಸಿಕ್ಕಿದ್ದಿಲ್ಲಿ. ನಮ್ಮ ಏನೋ ಹೆಜ್ಜೆಪ್ಪು ಫಾರಮ್ಮು ಅದು ಇದು ಏನೋ ಹೇಳ್ತಾರಲ್ಲ, ಅದು ಯಾವುದೂ ಇಲ್ಲ ಈ ಕಡೆ, ಬರೀ ನಾಡಹಸುಗಳೇ. ನಾನು ಕೇಳ್ತಾ ಇದ್ದೆ, ನಾಡಹಸುಗಳು ಒರಟೊರಟಾಗಿ ಆಡಲ್ಲ ಅಲ್ವಾ ಅಂತ. ಅವೇ ಜಾಸ್ತಿ ಒರಟೊರಟಾಗಿ ಆಡೋದು ಅಂದ್ಕೊಂಡು ಹೇಳ್ತಿದ್ದ. ಯಾಕಂದರೆ ಆ ಹಸುಗಳಿಗೆ ಒಂದು ಮೂಗ್ದಾರ ಹಾಕಿರಲ್ಲ, ಕತ್ತಿಗೊಂದು ಹಗ್ಗ ಹಾಕಿರಲ್ಲ, ಹಂಗೆ ಬಿಟ್ಬಿಟ್ಟಿರ್ತಾರೆ. ಅವ್ರನ್ನ ಹೆಂಗೆ ಕಂಟ್ರೋಲ್ ಮಾಡ್ತಾರೆ ಅನ್ನೋದೇ ನನಗೆ ಆಶ್ಚರ್ಯ ನಿಜವಾಗ್ಲೂ. ಸೊ ಈ ಕಡೆ ಎಲ್ಲ ಸ್ವಲ್ಪ ಆನೆಗಳು ಜಾಸ್ತಿನೇ ಇರುತ್ತೆ. ಸೊ ಹೋಗುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಹೋಗಬೇಕು. ಇದು ಹೋಗ್ತಾ ಆನ್ ದಿ ವೇ ಸಿಗುತ್ತೆ, ರಾಮಪಾದರ ದೇವಸ್ಥಾನ ಅಂತ. ಇದು ತಮಿಳ್ನಾಡ್ದಾಗಿರೋದ್ರಿಂದ ತಮಿಳು ಮತ್ತು ಕನ್ನಡ ಎರಡರಲ್ಲೂ ಹಾಕಿದ್ದಾರೆ. ಒಳಗಡೆ ಅಂದರೆ ಮೇಯ್ನ್ ರೋಡಿಂದ ತುಂಬಾ ಹತ್ತಿರ ಇದೆ, ವಾಕಬಲ್ ಡಿಸ್ಟೆನ್ಸ್ ಇದೆ, ಹೋಗ್ಬೋದು ಆರಾಮಾಗಿ. ಬಟ್ ನನಗೆ ಹೋಗೋದಕ್ಕೆ ಸ್ವಲ್ಪ ಭಯ ಆಗ್ತಿತ್ತು. ಯಾಕೆ ಅಂತ ಅಂದರೆ, ಈ ಒಂದು ಫಾರೆಸ್ಟಲ್ಲಿ ಆನೆಗಳು ತುಂಬ ಇದೆ ಆಯಿತಾ. ಬೆಳಗ್ಗೆ ಟೈಮು ಮತ್ತು ಸಂಜೆ ಟೈಮು ಒಂದು 5 ಗಂಟೆ 6 ಗಂಟೆ ಮೇಲೆಲ್ಲ ಇಲ್ಲೆಲ್ಲ ಆನೆಗಳು ಬರಬಹುದು ಆಯಿತಾ. ಹಂಗಾಗಿ ನನಗೆ ಹೋಗೋದಕ್ಕೆ ಭಯ ಆಗ್ತಿತ್ತು. ಬಟ್ ನಾವಿಲ್ಲಿ ಹೋದಾಗ 3-4 ಗಂಟೆ ಅಂತ ಅನಿಸುತ್ತೆ, 3:30-4 ಗಂಟೆ ನಾವು ಹೋದಾಗ. ಸೊ ಇನ್ನೂ ಲೇಟ್ ಆಗಿಬಿಟ್ಟಿದ್ರೆ ನಿಜ ನಮ್ಗೆ ಆನೆ ಸಿಕ್ತಿತ್ತೋ ಏನೋ ಗೊತ್ತಿಲ್ಲ. ಬಟ್ ಪಾಪು ಇರೋದ್ರಿಂದ ಸ್ವಲ್ಪ ಭಯ ಆಗುತ್ತೆ. ನಾವೇ ಆದರೆ ಹೆಂಗೋ ಏನೋ ಮ್ಯಾನೇಜ್ ಮಾಡ್ಬೋದು, ಬಟ್ ಪಾಪು ಇರೋದ್ರಿಂದ ಅದೆಲ್ಲ ಒಂಥರ ರಿಸ್ಕ್ ತಗೊಳಕ್ಕಾಗಲ್ಲ ಇವಾಗ. ಇಲ್ಲಿ ಇದು ಹೇಗೆ ಅಂತಂದರೆ, ಇಲ್ಲಿ ರಾಮ, ಸೀತಾ ಮತ್ತು ಲಕ್ಷ್ಮಣ 3 ಜನದ್ದು ಆ ದೇವಸ್ಥಾನದಲ್ಲಿ ವಿಗ್ರಹ ಇಟ್ಟು ಪೂಜೆ ಮಾಡ್ತಾರೆ. ಪೂಜಾರಿಗಳು ಅಷ್ಟೇ ಇಲ್ಲಿಗೆ ಮಧ್ಯಾಹ್ನದ ಟೈಮೇ ಪೂಜೆ ಮಾಡೋದಕ್ಕೆ ಬರೋದು, ಬೆಳಗ್ಗೆ ಟೈಮ್ ಬರಲ್ಲ. ಯಾಕೆ ಅಂತಂದರೆ ಆನೆಗಳು ಸಿಗ್ಬೋದು ಅನ್ನೋ ರೀಸನ್ಗೆ ಅವರು ಮಧ್ಯಾಹ್ನ ಟೈಮ್ ಬಿಸಿಲೊತ್ತಲ್ಲಿ ಬಂದು ಹೋಗ್ತಾರೆ. ಬಿಸಿಲೊತ್ತಲ್ಲಿ ಆನೆಗಳೆಲ್ಲ ಬರಲ್ವಂತೆ, ಹಾಗಾಗಿ ಬಿಸಿಲೊತ್ತಲ್ಲಿ ಬಂದು ಹೋಗ್ತಾರೆ. ಇದೆಲ್ಲ ಸುತ್ತಮುತ್ತ ಇಲ್ಲಿ ನಮಗೆ ಯಾರೂ ಇರಲಿಲ್ಲ. ಅದರಿಂದ ಅರ್ಥ ನಮಗೆ ಭಯ ಆಯಿತು. ತಕ್ಷಣವೇ ಹೊರಟುಬಿಟ್ವಿ. ಒಂದು 5 ನಿಮಿಷನೂ ಇರಲಿಲ್ಲ ನಾವು. ಯಾರಾದರೂ ಇದ್ದರೆ ಒಂದು ಸ್ವಲ್ಪ ಧೈರ್ಯ ಇರ್ಬೋದಿತ್ತು, ನಿಧಾನಕ್ಕೆ ನೋಡಿಕೊಂಡು ಬರ್ಬೋದಿತ್ತು. ಬಟ್ ಇಲ್ಲಿ ಯಾರೂ ಇರಲಿಲ್ಲ. ಇವಾಗ ತೋರಿಸ್ತಿದ್ದೀನಲ್ಲ ನೋಡಿ, ಇದು ರಾಮ ಮಂಡಿ ಊರಿ ಬಾಣ ಬಿಟ್ಟಿದ್ದಂತೆ.
ಹಾಗಾಗಿ ಇದಕ್ಕೆ ರಾಮಪಾದರ ದೇವಸ್ಥಾನ ಅಂತಲೇ ಹೆಸರಿದೆ. ಅಲ್ಲಿ ನೋಡಿ ಮಣ್ಣಿನ ಇಟ್ಟಿದ್ರಿಂದ ಇದು ಈ ಥರ ಹೋಲಾಗಿದೆ ಅಂತ ಏನೋ ಒಂದು ಪ್ರತೀತಿ. ಇಲ್ಲಿಂದ ಒಂದು ಬೆಟ್ಟಕ್ಕೆ ಬಾಣ ಹೊಡೆದಿದ್ದು. ಏನಕ್ಕೆ ಅಂತಂದರೆ ಬೆಟ್ಟನ ಹತ್ತಿ ಅವರು ಇಳಿಬೇಕಿತ್ತು ವನವಾಸಕ್ಕೆ ಅಂತ ಬಂದಿದ್ದಾಗ, ಬೆಟ್ಟ ಹತ್ತಿ ಇಳಿಯೋದಕ್ಕೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಏನು ಮಾಡಿದ್ದಾರೆ, ಬೆಟ್ಟಕ್ಕೆ ಬಾಣ ಬಿಟ್ಟಿದ್ದಾರೆ ಇಲ್ಲಿಂದ. ಅದೇನಾಗಿದೆ, ಬೆಟ್ಟ ಪೀಸ್ ಆಗಿದೆ. ಅದನ್ನು ನಿಮ್ಗೆ ನೆಕ್ಸ್ಟ್ ತೋರಿಸ್ತೀನಿ. ಆನೆ ಲದ್ದಿ ಹಾಕೋಗಿದೆ ನೋಡಿ. ಅದೇನಲ್ಲ, ಬೆಳಿಗ್ಗೆ ಏನೋ ಹಾಕಿರೋದು ಮೋಸ್ಟ್ಲಿ. ಇದೆಲ್ಲೋ ಒಂದು ಕೋಳಿ ಓಡಾಡ್ತಿತ್ತು, ಆ ಕೋಳಿನೇನೋ ಕೆದಕ್ಬಿಟ್ಟು ಹೋಗಿದೆ ಅಲ್ಲಿ. ಬಿಕ್ಕಳಿಕೆ ಬಂತಾ? ಓಯ್ ಬೀಳ್ತೀಯ ಮತ್ತೆ, ಬಿದ್ದರೆ ಆಯ್ನೆ ಆಗೋದು. ಹೋಗೋಣ. ಸುತ್ತಮುತ್ತ ವಾತಾವರಣ ಎಲ್ಲ ನೋಡಿ ಈ ಥರ ಇದೆ. ಇಲ್ಲಿ ಇದೇ ಪ್ಲೇಸಲ್ಲೇ ಸೀತೆ ಎಲ್ಲೋ ಸೆರಗು ಒದ್ದೆ ಆಯಿತು ಅಂತ ಸೀರೆನ ಒಣಗಾಕಿರೋದು ಅದೆಲ್ಲ ಇದೆಯಂತೆ. ಬಟ್ ನಮ್ಗೆ ಆ ಕಡೆ ಈ ಕಡೆ ಹೋಗೋದಕ್ಕೂ ಭಯ ಆಗ್ತಿತ್ತು ಅಂತ ಅಂದ್ಬಿಟ್ಟು ನಾನು ಎಲ್ಲೂ ಹೋಗಲಿಲ್ಲ. ತಕ್ಷಣ ಹೊರಟೋಗೋಣ ಮಣಿ ಅಂತ ಅಂದ್ಬಿಟ್ಟು ಹೊರಟು ಬಿಟ್ವಿ. ನಮ್ಗೆ ಇನ್ನೊಂದು ಭಯ ಏನಾಯ್ತಪ್ಪ ಅಂತಂದರೆ, ಮಣಿಗೆ ಅದೆಲ್ಲೋ ಫಸ್ಟು ಆನೆ ಕೂಗಿ ಸೌಂಡ್ ನನಗೆ ಕೇಳಿಸ್ತು. ಬಟ್ ನನಗೆ ಡೌಟ್ ಆಯಿತು. ನಾವು ಆವಾಗಿಂದ ಆನೆ ಅಂತ ಅಂದ್ಕೊಂಡ್ವಲ್ವ, ಹಂಗಾಗಿ ನನ್ನ ಭ್ರಮೆ ಇರಬೇಕು ಅಂತ ನಾನು ಅಂದ್ಕೊಂಡೆ. ಆಮೇಲೆ ಮಣಿಗೆ ಹೇಳಿದೆ, ಆನೆ ಕೂಗಿದ್ದು ಕೇಳಿಸ್ತು ಮಣಿ ಅಂತ. ಆಮೇಲೆ ಅವನು ಸುಮಾರು ಯೋಚನೆ ಮಾಡಿಬಿಟ್ಟು ನನಗೂ ಕೇಳಿಸ್ತು ಅಂದ. ಅದಾದಮೇಲೆ ಇಬ್ರಿಗೂ ಭಯನೇ ಆಗಿಬಿಡ್ತು. ಸೊ ತಕ್ಷಣ ಹೊರಟ್ಬಿಟ್ವಿ. ಸೊ ವಾಪಸ್ ಬರ್ತಾ ಹಿಂದ್ಗಡೆಯಿಂದ ಹಂಗೆ ವೀಡಿಯೋ ಮಾಡ್ಕೊಂಬಿಟ್ಟೆ ಅದನ್ನು. ಸುಮ್ಮನೆ ವೀಡಿಯೋಗೋಸ್ಕರ ಹಂಗೆಲ್ಲ ರಿಸ್ಕ್ ತಗೊಳಕ್ಕಾಗಲ್ಲ ಅಲ್ವಾ. ಸೊ ವೀಡಿಯೋನೇ ಇಂಪಾರ್ಟೆಂಟ್ ಅಲ್ಲ ಲೈಫ್ಗಿಂತ. ಹಂಗಾಗಿ ತಕ್ಷಣ ಅಲ್ಲಿಂದ ಹೊರಟು ಬಂದ್ಬಿಟ್ವಿ. ಬಟ್ ಇಷ್ಟೊತ್ತಲ್ಲೆಲ್ಲ ಬರಲ್ಲ ಅಂತಾರೆ. ಅಂದರೂ ಯಾಕೆ ಬೇಕಲ್ವ ಅದೆಲ್ಲ ರಿಸ್ಕು, ಅದು ಪಾಪುನ ಇಟ್ಕೊಂಡು, ಅದು ವೆರಿ ಡೇಂಜರಸ್ ಅದು ಅಂದ್ಬಿಟ್ಟು ನಾವು ತಕ್ಷಣ ಹೊರಟು ಬಂದ್ಬಿಟ್ವಿ. ಆಮೇಲೆ ಆನೆ ಏನು ಮೆಲ್ಗಾಗಿ ಕೂಗುತ್ತೆ, ಅಷ್ಟು ಜೋರಾಗಿ ಕೂಗುತ್ತೆ. ಅದು ಎಲ್ಲೆಲ್ಲಿತ್ತೋ ಏನೋ ಗೊತ್ತಿಲ್ಲ. ಬಟ್ ಭಯ ಆಯಿತು ನಮಗೆ. ಆಮೇಲೆ ಅಲ್ಲಿಂದ ಹನುಮಂತಂದೊಂದು ವಿಗ್ರಹ ಇದೆ, ಇಲ್ಲಿ ದೊಡ್ಡ ವಿಗ್ರಹ. ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ. ಈ ಥರ ಒಂದು ಆರ್ಚ್ ಹಾಕಿರ್ತಾರೆ, ಗೊತ್ತಾಗುತ್ತೆ. ಇದು ಯಾವ ಊರು ಅಂತಂದರೆ ದೊಡ್ಡಪುರ ಅಂತ. ಊರೊಳಗಡೆಯಿಂದನೇ ನಾವು ಹೋಗಬೇಕು. ಊರಿಂದ ಆಚೆ ಜಮೀನಿದೆ, ಅಲ್ಲಿ ಈ ದೇವಸ್ಥಾನ ಇರೋದು ಹನುಮಂತಂದು. ಇಲ್ಲೆಲ್ಲ ತುಂಬ ಆನೆ ಕಾಟಗಳಿದೆ. ಅದಕ್ಕೇ ಈ ಥರ ಫುಲ್ಲು ಫೆನ್ಸ್ ಹಾಕ್ಸಿದ್ದಾರೆ, ಕರೆಂಟೆಲ್ಲ ಬಿಟ್ಟಿದ್ದಾರೆ. ಇವರು ಅದೇನೋ ಅಂತಾರೆ, ಎರ್ತು ಅಂತನೋ ಏನೋ ಅಂತಾರೆ ಇದಕ್ಕೆ. ಈ ಥರ ಸುತ್ತ ಜಮೀನುಗಳಿಗೆಲ್ಲ ಹಿಂಗೆ ಹಾಕ್ಸ್ಕೊಂಡಿರ್ತಾರೆ. ನೈಟ್ ಟೈಮೆಲ್ಲ ಆನೆಗಳು ಬರುತ್ತೆ ಅಂತ ಅಂದ್ಬಿಟ್ಟು. ಅಂದ್ರೂ ಇದು ಯಾವ ಲೆಕ್ಕ ಅಲ್ವಾ, ಆನೆಗೆ ಓಡಿಸ್ಬಿಡುತ್ತೆ. ಬಟ್ ಈ ಥರ ಲೈಫು ಪಾಪ ತುಂಬ ಕಷ್ಟ ಅಂತ ನನಗನ್ಸುತ್ತೆ. ಸೊ ಬಂದ್ವಿ ದೇವಸ್ಥಾನ ಹತ್ರ. ವಾತಾವರಣ ಮಾತ್ರ ತುಂಬ ಚೆನ್ನಾಗಿತ್ತು, ಪ್ರಶಾಂತವಾಗಿತ್ತು. ಮೈಕ್ ಬೇರೆ ಹಂಗೆ ಹಾಕ್ಬಿಟ್ಟಿದ್ರು, ಶ್ರೀರಾಮ್ ಜೈ ಜೈ ರಾಮ್ ಅಂತ ಹೇಳ್ತಾ ಇತ್ತು. ಎಷ್ಟು ಕಾಮಾಗಿ ಹೇಳ್ತಾ ಇತ್ತು ಗೊತ್ತಾ ಅದು ಕೇಳೋದಕ್ಕೆ ಒಂಥರ ಚೆನ್ನಾಗಿರುತ್ತೆ. ಬಟ್ ನನಗೆ ಅದು ಕಾಪಿರೈಟ್ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಹಾಕಲಿಲ್ಲ. ಇದು ದೇವಸ್ಥಾನದ ಒಳಗಡೆ ಇರೋವಂಥ ಒಂದು ವಿಗ್ರಹ. ಅದ್ರ ಪಕ್ಕದಲ್ಲೇ ದೊಡ್ಡ ವಿಗ್ರಹ ಇದೆ ಹನುಮಂತಂದು. ಇಲ್ಲಿ ಬಂದು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ತೀರ್ಥ ಎಲ್ಲ ಕೊಟ್ಟರು, ತೊಗೊಂಡು ಹೊರಟ್ವಿ. ಅಲ್ಲಿ ಜಿಂಕೆ ನಿಲ್ಲಿಸಿದ್ದಾರೆ ಹನುಮಂತನ ಆಪೋಸಿಟ್. ಬಟ್ ಯಾಕೆ ಅನ್ನೋದು ನನಗೆ ಅರ್ಥ ಆಗಲಿಲ್ಲ. ಈಗ ಶನೇಶ್ವರ ಇದ್ದಾನಲ್ವ, ಶನೇಶ್ವರಂಗೆ ವಾಹನ ಕಾಗೆ, ಶಿವಂಗೆ ವಾಹನ ಬಸವ. ಈ ಥರ ಈ ಹನುಮಂತಂಗೂ ಜಿಂಕೆಗೂ ಹೆಂಗೆ ಎಲ್ಲಿಂದ ಎಲ್ಲಿಗೆ ಸಂಬಂಧ ಅಂತಲೇ ನಂಗೆ ಗೊತ್ತಾಗಲಿಲ್ಲ. ಹನುಮಂತಂಗೆ ಆ್ಯಕ್ಚುಲಿ ವಾಹನ ಅನ್ನೋದೇ ಏನೂ ಇಲ್ಲ. ಅವನು ವಾಯುಪುತ್ರ ಅಲ್ವಾ, ಅವ್ನು ಗಾಳೀಲಿ ಓಡಾಡೋನು. ಹಂಗೆ ನೋಡೋಕ್ಕೋದ್ರೆ ಗಾಳಿನೇ ವಾಹನ ಅವನಿಗೆ. ಬಟ್ ಜಿಂಕೆ ಯಾಕೆ, ಬಟ್ ಅರ್ಥ ಆಗಲಿಲ್ಲ ನನಗೆ. ನಾನು ಸರ್ಚ್ ಮಾಡಿದೆ, ಬಟ್ ಗೊತ್ತಾಗಲಿಲ್ಲ. ಇದು ಯಾವುದೋ ಕಾತವೀರ್ಯ ಅರ್ಜುನನ್ ಅಂತ ಹಾಕಿದ್ದಾರೆ. ಅರ್ಜುನಂದು ವಿಗ್ರಹ. ತುಂಬ ಕೈಗಳೆಲ್ಲ ಜಾಸ್ತಿ ಇದೆ ಅರ್ಜುನಂಗೆ. ನೋಡಿ ಈ ಥರ ವಾತಾವರಣ ಇದೆ ಸುತ್ತಮುತ್ತ ಎಲ್ಲ. ಪಾಪು ಅಲ್ಲಿ ಮಣಿ ಎತ್ಕೊಂಡು ಹೋಗ್ತಿದ್ರೆ ಅವನು ಅಳ್ತಿದ್ದ, ಅಮ್ಮ ಅಮ್ಮ ಅಂದ್ಕೊಂಡು. ಇವನು ಯಾವಾಗಲೂ ಹಿಂಗೆ, ನಾನೊಂದು ಕಡೆ ಇದ್ದರೆ ಅವನೊಂದು ಕಡೆ ಬಿಟ್ಬಿಟ್ಟು ಓಡ್ತಾ ಇರೋದು. ಅಯ್ಯೋ ದೇವರೇ.
ಎಲ್ಲಿಗೋದ್ರೂ ಇದೇ ಕತೆ ಇವಂದು. ಅಮ್ಮ 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 ಅಷ್ಟೇ ಅವನಿಗೆ. ಎಲ್ಲಿಗೋದ್ರು ಅಮ್ಮ 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 ಅಮ್ಮ. ಇದು ಹನುಮಂತಂದು ಸ್ಟ್ಯಾಚು. ಹನುಮಂತ ಇಲ್ಲಿ ಶನಿ ದೇವ್ರ ಮೇಲೆ ನಿಂತ್ಕೊಂಡಿದ್ದಾನೆ. ಶನಿ ದೇವ್ರನ್ನ ಕಾಲು ಕೆಳಗಡೆ ಹಾಕ್ಕೊಂಡು ನಿಂತಿದ್ದಾನೆ. ಏನಕ್ಕೆ ಅಂತಂದರೆ ಒಂದು ಸಲ ಶನಿ ದೇವ್ರಿಗೂ ಹನುಮಂತಂಗೂ ಒಂದು ಕದನ ಆಗಿತ್ತು. ಅದೇನು ಕತೆ ಅಂತಂದರೆ ಒಂದು ಸಲ ಶನಿ ದೇವರು ತುಂಬ ಚಿಕ್ಕವರಿದ್ದಾಗ ಚೇಷ್ಟೆಗಳಿರುತ್ತಲ್ಲ, ಬಾಲಲೀಲೆಗಳು, ಇದನ್ನೆಲ್ಲ ಮಾಡ್ತಿರ್ಬೇಕಾದ್ರೆ ನಾನು ಇವಾಗ ಹನುಮಂತ ಚಿಕ್ಕ ವಯಸ್ಸಲ್ಲಿ ಯಾವ ಥರ ತರಲೆ ತುಂಟಾಟ ಮಾಡ್ತಿದ್ದೋ ನಾನು ಇವಾಗ ಹಾಗೆ ಮಾಡ್ತೀನಿ ಅಂತಂದ್ಬಿಟ್ಟು ಊರೊಳಗೆ ಹೋಗ್ಬಿಟ್ಟು ಶನಿದೇವ್ರು ಏನು ಮಾಡಿದ್ರಂತೆ, ಹಣ್ಣೆಲ್ಲ ಕಿತ್ತಾಕೋದು ಮತ್ತು ಮರಗಳನ್ನೆಲ್ಲ ಬೇರು ಸಮೇತ ಉರುಳಿಸೋದು, ಈ ಥರ ಎಲ್ಲ ಜನಗಳಿಗೆಲ್ಲ ತುಂಬ ತೊಂದರೆ ಕೊಡೋದೆಲ್ಲ ಮಾಡ್ತಿದ್ದಾಗ ಊರ ಜನಗಳೆಲ್ಲ ಹೇಳ್ತಾರೆ, ನೀವು ದೇವರು ಶನಿದೇವರೇ ಹೀಗೆಲ್ಲ ಮಾಡಬಾರ್ದು, ಜನಗಳನ್ನ ಕಾಪಾಡಬೇಕು, ನೀವೇ ಹಿಂಗೆ ಮಾಡಿದ್ರೆ ಹಿಂಗೆ ಅಂತೆಲ್ಲ ಕೇಳ್ಕೊಂಡ್ರು, ಎಷ್ಟು ಕೇಳ್ಕೊಂಡ್ರೂ ಬಿಡಲ್ಲ. ನಾನು ನಾನು ಹೀಗೆ ಮಾಡಬೇಕು, ನನ್ನನ್ನು ತಡೆಯೋರು ಯಾರೂ ಇಲ್ಲ, ಈ ಥರ ಸ್ವಲ್ಪ ಮೊಂಡಾಟ, ಒಂಥರ ಅಹಂಕಾರದಿಂದ ಈ ಥರ ಎಲ್ಲ ಮಾಡಿದ್ಮೇಲೆ ಶನೇಶ್ವರಂಗೆ ತುಂಬ ದಾಹ ಆಗುತ್ತೆ. ಹುಡುಕ್ತಾರೆ ಎಲ್ಲ ಕಡೆ, ಇಲ್ಲಿ ಕೆರೆ ಕಟ್ಟೆ ಏನೂ ಸಿಗಲ್ಲ. ಆವಾಗ ಊರ ಜನಗಳ ಹತ್ರನೇ ವಾಪಸ್ ಹೋಗ್ಬಿಟ್ಟು ನಂಗೆ ಕುಡಿಯೋದಕ್ಕೆ ನೀರು ಕೊಡಿ ಅಂತ ಕೇಳಿದಾಗ ಜನಗಳು ಯಾರೂ ನೀರು ಕೊಡಲ್ಲ. ನೀವು ಇಷ್ಟೆಲ್ಲ ನಮಗೆ ತೊಂದರೆ ಕೊಟ್ಟಿದ್ದೀರಾ, ನಿಮಗೆ ನಾವು ನೀರು ಕೊಡಲ್ಲ ಅಂತ ಹೇಳಿಬಿಡ್ತಾರೆ ಜನಗಳು. ಆವಾಗ ಶನೇಶ್ವರಂಗೆ ಇನ್ನೂ ಕೋಪ ಬಂದು ಮನೆಗಳಿಗೆಲ್ಲ ಬೆಂಕಿ ಹಚ್ಚೋದಕ್ಕೆ ಶುರು ಮಾಡ್ತಾರೆ. ಆವಾಗ ಜನಗಳೆಲ್ಲ ಹನುಮಂತನ ಹತ್ರ ಹೋಗಿ ಕೇಳ್ಕೊತಾರೆ, ಈ ಥರ ಚೇಷ್ಟೆ ಮಾಡ್ತಾಯಿದ್ದಾರೆ, ತೊಂದರೆ ಕೊಡ್ತಾಯಿದ್ದಾರೆ ಜನಗಳಿಗೆಲ್ಲ, ನೀವೇ ಕಾಪಾಡಿ ಅಂತ. ಆವಾಗ ಹನುಮಂತ, ಶನೇಶ್ವರ ಇನ್ನೂ ಚಿಕ್ಕವನಲ್ವ, ನಿಮ್ಗೇನು ತೊಂದರೆ ಕೊಡೋಕ್ಕೆ ಸಾಧ್ಯ ಅಂತೆಲ್ಲ ಹೇಳಿದಾಗ ಎಲ್ಲ ಡೀಟೇಲಾಗಿ ಹೇಳ್ತಾರೆ ಜನಗಳು. ವಾಪಸ್ ಅವಾಗ ಹನುಮಂತ ಬಂದು ತಡೆಯೋದಕ್ಕೆ ಪ್ರಯತ್ನ ಪಟ್ಟರೆ ಹನುಮಂತನ ಜೊತೆಗೆ ತುಂಬ ರೂಢಾಗಿ ಬಿಹೇವ್ ಮಾಡ್ತಾರೆ ಶನೇಶ್ವರ. ಆವಾಗ ಕೋಪ ಬಂದು ಅವರಿಬ್ಬರಿಗೂ ಜಗಳ ನಡೆಯುತ್ತೆ. ಕೋಪ ಬಂದಮೇಲೆ ಏನು ಮಾಡ್ತಾರೆ, ಹನುಮಂತ ತನ್ನ ಬಾಲದಲ್ಲಿ ಸುತ್ತಕೊಂಡು ಎಲ್ಲ ಕಡೆ ಸುತ್ತಿಸಿ ಸಾಕಾಗ್ಬಿಡ್ಬೇಕು ಶನೇಶ್ವರಂಗೆ. ಹಂಗೆ ಮಾಡಿಬಿಟ್ಟು ಕೊನೆಗೆ ತೊಗೊಂಡೋಗಿ ಸೂರ್ಯದೇವನ ಹತ್ರ ಕರ್ಕೊಂಡು ನಿಲ್ಲಿಸ್ತಾರೆ. ಸೂರ್ಯದೇವ ಯಾರು ಅಂತಂದರೆ ಶನೇಶ್ವರನ ತಂದೆ ಛಾಯಾದೇವಿ ಮತ್ತು ಸೂರ್ಯದೇವನ ಮಗ ಶನೇಶ್ವರ. ಆವಾಗ ಅವ್ರ ಅಪ್ಪ ಅಮ್ಮನ ಹತ್ರ ನಿಲ್ಲಿಸಿದಾಗ ಅವ್ರ ಅಪ್ಪ ಅಮ್ಮನೇ ಹನುಮಂತನ ಹತ್ರ ಸಾರಿ ಕೇಳ್ತಾರೆ, ನನ್ನ ಮಗ ತಪ್ಪು ಮಾಡ್ದ, ಇವನು ಈ ಥರ ಮಾಡಬಾರ್ದಾಗಿತ್ತು ಅಂತೆಲ್ಲ ಹೇಳಿದಾಗ ಈ ಥರ ಒಂದು ಕದನ ಇವರಿಬ್ಬರ ಮಧ್ಯೆ ನಡೆಯುತ್ತೆ. ಆ ಒಂದು ಸೀನ್ನ ಮೋಸ್ಟ್ಲಿ ಅವರು ಇಲ್ಲಿ ಮಾಡಿದ್ದಾರೆ ನೋಡಿ. ಅಲ್ಲಿ ಕೆಳಗಡೆ ಇರೋದು ಶನೇಶ್ವರನ್ನ ಹನುಮಂತ ತುಳ್ಕೊಂಡು ನಿಂತಿದ್ದಾನೆ. ಈ ಥರ ಒಂದು ಕತೆ. ಅದ್ರ ಬಾಲನ ನೋಡಿ, ಹನುಮಂತನ ಬಾಲನ ಇಲ್ಲಿನೋ ಏನೋ ಇಟ್ಕೊಂಡು ನಿಂತಿದೆ. ರಾಮಂದು ಪಾದುಕೆನ ಹನುಮಂತ ಇಟ್ಕೊಂಡು ನಿಂತಿದ್ದಾರೆ. ಈ ಥರ ಒಂದು ವಿಗ್ರಹ ಇಲ್ಲಿದೆ. ಮುದ್ದುಮ ಮುದ್ದುಮ ಪಾಪುನ ಎಲ್ಲಿ ಬೇಕಾದರೂ ಕರ್ಕೊಂಡು ಹೋಗ್ಬೋದು ಈ ಥರ ಒನ್ ಡೇ. ಆದರೆ ಪ್ರಾಬ್ಲಮ್ ಏನಂದರೆ ಇವನ್ನ ಎತ್ಕೊಳ್ಳೋದೇ ಒಂದು ಪ್ರಾಬ್ಲಮ್. ನನ್ನ ಕೈಲಿ ಮಾತ್ರ ನಿಜ ಅವ್ನು ಎತ್ಕೊಳ್ಳೋಕ್ಕಾಗಲ್ಲ. ಇವನು ಮಣಿ ಎತ್ಕೊತಾನೆ, ಈ ಮಣಿ ಹತ್ರ ಇವನು ಹೋಗಲ್ಲ, ಸುಮ್ಮನೆ ಸಿಡಿ ಅಂತಿರ್ತಾನೆ, ಯಾರ ಹತ್ರನೂ ಹೋಗಲ್ಲ ಈಚೀಚೆಗೆ. ಅದಕ್ಕೆ ಕೈ ಅಂತಿದ್ದ. ಗೋರಂಟಿ ಸೊಪ್ಪಿನ ಗಿಡ ಎಲ್ಲ ಹಾಕಿದ್ದಾರೆ ನೋಡಿ. ಇಲ್ಲಿ ಪೂರ್ತಿ ಬರೀ ಗೋರಂಟಿ ಸೊಪ್ಪೇ ಇದೆ. ಗೋರಂಟಿ ಸೊಪ್ಪೆ ತುಂಬ ರೇರ್ ಅಲ್ವ ಇವಾಗ. ಮುಂಚೆ ಕಿತ್ಕೊಂಡು ತಲೆಗೆಲ್ಲ ಹಾಕೋತಿದೆ. ಎಲ್ಲಿ ಟಚ್ ಮಾಡ್ದ ಪಾಪು? ಇಲ್ಲಿ ನೋಡಿ, ಇಲ್ಲಿ ನೋಡ್ಕೋ. ಟಚ್ ಮಾಡು, ನೀನು ಟಚ್ ಮಾಡು. ಟಚ್ ಹೇಳು, ಟಚ್ ಮೀ ನಾಟ್ ಅಂತ ಹೇಳು. ಇದನ್ನ ಟಚ್ ಮಾಡು, ಇದನ್ನ ಟಚ್ ಮುಳ್ಳಿದಾರ. ನೋಡಿಲಿ ಅಂಬ. ಓ ಏಯ್ ಪಾಪ, ಒದ್ದೆ ಆಗತ್ತೆ, ಸಾಕ್ಸೋದೇ ಆಗುತ್ತೆ. ನೋಡಿಲಿ ತಾವ್ರೆ ಹೂ ಮಗು.
ಅಲ್ಲೇ ಒಂದು ಚಿಕ್ಕದಾಗಿ ಒಂದು ಉದ್ಯಾನವನ ಥರ ಪಾರ್ಕ್ ಥರ ಮಾಡಿದ್ದಾರೆ, ಚೆನ್ನಾಗಿದೆ. ಯಾವ್ಯಾವುದೋ ಗಿಡ ನೋಡೇ ಇಲ್ಲ, ಗಿಡಗಳೆಲ್ಲ ಆ ಥರದ ಗಿಡಗಳೆಲ್ಲ ಹಾಕಿದ್ದಾರೆ. ಮೋಸ್ಟ್ಲಿ ಅದೆಲ್ಲ ಔಷಧಿ ಗಿಡಗಳಿರಬೇಕು ಏನೋ. ಜೊತೆಗೆ ಹಣ್ಣುಗಳದ್ದು ಸಪೋಟ ಮತ್ತು ತೇಗದ ಮರ, ಈ ಥರ ಏನೇನೋ ಗಿಡಗಳೆಲ್ಲ ಹಾಕಿದ್ರು. ಅದ್ರ ಮಧ್ಯದಲ್ಲಿ ಈ ಥರ ಸುತ್ತ ನೀರು ಥರ ಮಾಡಿ ಒಂದು ರಾಧಾಕೃಷ್ಣದು ಒಂದು ವಿಗ್ರಹ ಇಟ್ಟಿದ್ದಾರೆ. ಚೆನ್ನಾಗಿದೆ ಒಂಥರ ವಾತಾವರಣ ಎಲ್ಲ. ಪಾಟಲ್ಲಿ ತೊಗೊಬಂದು ಈ ಥರ ತಾವರೆ ಗಿಡ, ಆ ಕಡೆ ಈ ಕಡೆ ಒಂದು 2 ತಾವರೆ ಗಿಡ ಇಟ್ಟಿದ್ದಾರೆ. ಅಲ್ಲಿ ಯಾರೋ ಒಬ್ಬರು ಕೆಲಸ ಮಾಡ್ತಿದ್ರು, ಅವ್ರ ಹತ್ರ ಮಣಿ ಅದೇನೇನೋ ಕೇಳ್ತಿದ್ದ. ಇದು ಯಾರ್ದು, ಯಾರು ಹಾಕಿರೋದು ಅಂದ್ಕೊಂಡು ಏನೇನೋ ಕ್ವಶನ್ ಮಾಡಿ ಕೇಳ್ತಾ ಇದ್ದ. ಇವನು ಕೆಳಗಡೆ ಬಿಟ್ಟರೆ ಖುಷಿ ನನ್ನ ಮಗಂಗೆ. ಸ್ಲಿಪ್ಪರ್ ಹಾಕೊಂಡ್ಯಾ? ಹಾಂ. ಏನು ಮಾಡ್ತಿದ್ದೆ ನಮ್ಮ ಪಾಪಚ್ಚಿ? ಹಾಂ ಬಂಗಾರಿ, ಲೇ ಬಂಗಾರಿ, ನೋಡಿಲಿ ಹಾಯ್ ಹೇಳು ಪಾಪಂಗೆ. ಓ ಹಾಯ್ ಆಯ್ತಲ್ಲಪ್ಪ ಕೈ, ಅಚ್ಚೋ. ಕೊಳೆ ಆಯಿತು, ಕೈಯೆಲ್ಲ ಮಣ್ಣಾಯಿತು. ಎಷ್ಟು ಚೆನ್ನಾಗಿ ಒರೆಸ್ಕೊತಾರೆ ನೋಡಿ. ಆಯಿ ಆಗ್ತಿಲ್ವ ಕೈ? ಮಣ್ಣು ಮುಟ್ಬೇಡ, ಕೈ ಆಯಿ ಆಗುತ್ತೆ ಬಿಡು. ಹಾಂ. ಮಧ್ಯಾಹ್ನ ಅವನು 1:30 ಊಟ ಮಾಡಿದ್ದೆ. ಮತ್ತು ಅದಾದಮೇಲೆ ಅವ್ನಿಗೆ ಏನೂ ಕೊಟ್ಟಿರಲಿಲ್ಲ, ಹಣ್ಣು ಹಾಲು ಏನೂ ಕೊಟ್ಟಿರಲಿಲ್ಲ. ಅದಕ್ಕೆ ಬರ್ತಾ ಹಾಲು ತೊಗೊಂಬಂದಿದ್ದೆ, ಅದನ್ನೇ ಕುಡಿಸ್ತಾ ಇದ್ದೀನಿ, ಕುಡಿತಾ ಇದ್ದ. ಅಲ್ಲೇ ಪಕ್ಕದಲ್ಲಿ ನೀರಿತ್ತು, ಅದಕ್ಕೆ ಬಿಡು ಆಟ ಆಡ್ಕೊಳ್ಳಿ, ಮಣ್ಣಲ್ವಾ ಆಟ ಆಡಲಿ ಅಂದ್ಬಿಟ್ಟು ಬಿಟ್ಬಿಟ್ಟಿದ್ದೆ. ಆಮೇಲೆ ತೊಳ್ಕೊಳ್ಳೋಣ ಅಂದ್ಬಿಟ್ಟು. ಇದೇನಪ್ಪ ಆಟ ನಿಂದು? ಹಾಂ, ಏನು ಅರ್ಚನೆ ಮಾಡ್ತಿದ್ಯಾ ಮಣ್ಣು ತಗೊಂಡು ಕಾಲಿಗೆಲ್ಲ? ಹಾಂ ಪಪ್ಪು, ಇದೇನು ಆಟ ನಿಂದು? ಮತ್ತು ಇವಾಗ ಅಲ್ಲಿಂದ ಹೊರಟ್ವಿ. ಅಲ್ಲಿ ನಿಮಗೆ ಒಂದು ಬೆಟ್ಟ ಅರ್ಧ ಕಟ್ಟಾಗಿರೋ ಥರ ಕಾಣಿಸ್ತಿದೆ, ಗೊತ್ತಾಯ್ತಾ? ಅದೇನೆ ಫಸ್ಟ್ ಒಂದು ದೇವಸ್ಥಾನ ತೋರಿಸಿದ್ನಲ್ಲ, ರಾಮ ಬಾಣ ಬಿಟ್ಟರು ಅಂತ, ಅದೇ ಬೆಟ್ಟಕ್ಕೆ ಬಿಟ್ಟಿರೋದು. ಅಲ್ಲಿ ಸುತ್ತ ನೋಡಿದ್ರೆ ತುಂಬ ಎತ್ತರವಾಗಿದೆ ಬೆಟ್ಟ, ಆದರೆ ಆ ಪ್ಲೇಸಲ್ಲಿ ಮಾತ್ರ ಕಟ್ಟಾದಂಗಿದೆ. ಅಂದರೆ ಬೆಟ್ಟ ಹತ್ತಿ ಇಳಿಯೋದಕ್ಕೆ ಕಷ್ಟ ಆಗುತ್ತೆ ಅಂತ ಬೆಟ್ಟನ ಬಾಣ ಬಿಟ್ಟು ಹೊಡೆದಾಕಿದ್ರು ಅನ್ನೋ ಒಂದು ಪ್ರತೀತಿ ಅಷ್ಟೇ. ಇಲ್ಲಿ ನೋಡಿ ಎಷ್ಟು ಹೈಟಾಗಿದೆ ಬೆಟ್ಟ. ಬರ್ತಾ ಬರ್ತಾ ಅಲ್ಲಿ ಆ ಒಂದಷ್ಟು ಜಾಗ ಮಾತ್ರ ಕಟ್ಟಾಗಿದೆ. ಎಲ್ಲೋಯ್ತು ಪಪ್ಪ? ಪಪ್ಪ ಎಲ್ಲೋಯ್ತು? ಹಾಂ, ಓ ಟ್ರೈನಲ್ಲಿ ಹೋಯ್ತಾ? ಕರೆಕ್ಟು ಕಣೋ, ನಿಜ. ಪಪ್ಪ ಟ್ರೈನಲ್ಲೇ ಅಲ್ವಾ ಹೋಗೋದು? ಪಪ್ಪ ಎಲ್ಲೋಯ್ತು ಅಂದರೆ ಅಂತಾನೆ. ಓಡ್ ಬಂತು ಪಪ್ಪ ಬಂತಾ? ಅಯ್ಯೋ ಅವ್ನು ಖುಷಿ ನೋಡಪ್ಪ. ಬೀಳ್ತೀಯ ಪಪ್ಪು? ಇಲ್ಲಿ ಸಣ್ಣದಾಗಿ ಹಳ್ಳ ಹರಿತಾ ಇತ್ತು, ನೀರು ಹರಿತಾ ಇತ್ತು. ನನಗೆ ಈ ಥರ ಚಿಕ್ಕ ಅಂದರೆ ಜಾಸ್ತಿ ನೀರು ಹರಿಬಾರ್ದು, ಸ್ವಲ್ಪ ಮಾತ್ರ ನೀರು ಹರಿತಾ ಇದ್ದರೆ ಚೆನ್ನಾಗಿರುತ್ತೆ ಅಲ್ವ ಮಣಿ ಅಂತ ಹೇಳ್ತಾ ಇದ್ದೆ. ಆಟ ಆಡೋದಕ್ಕೆಲ್ಲ ಚೆನ್ನಾಗಿರುತ್ತೆ, ಬಟ್ ಜನ ಜಾಸ್ತಿ ಇದ್ದರೆ ಇಲ್ಲೆಲ್ಲ ಇಳಿದು ಆಟ ಆಡ್ಕೊಂಬರ್ಬೋದಿತ್ತು ಅಂತ ಅನ್ನಿಸ್ತು. ಅಲ್ಲೆಲ್ಲ ಮರಳಿತ್ತಲ್ಲ, ಅದಕ್ಕೆ ಅದನ್ನು ನೋಡಿಬಿಟ್ಟು ಮಣಿ ನನ್ನ ಮಗನ್ನ ಬಿಟ್ಬಿಟ್ರೆ ಎಷ್ಟು ಎಂಜಾಯ್ ಮಾಡ್ತಾನೆ ಅಲ್ವ ಇಲ್ಲೆಲ್ಲ ಆಟ ಆಡಿಕೊಂಡು, ಕೈಯೇ ಸಿಗಲ್ಲ ಅನ್ನೋ ಅಂದ್ಕೊಂಡು ಹೇಳ್ತಿದ್ದ. ನೀರು ಮರಳು ಸೊ ಚೆನ್ನಾಗಿರುತ್ತೆ ಮಕ್ಕಳನ್ನ ಆಟ ಆಡ್ಸೋದಕ್ಕೂ ಇಲ್ಲೆಲ್ಲ. ಬರ್ತಾ ದಾರಿಲಿ ಪಾಪ ಒಂದು ಚಿಕ್ಕ ಆಮೆ, ಪುಟಾಣಿ ಆಮೆ, ಅದ್ರ ಮೇಲೆ ಯಾವುದೋ ದೊಡ್ಡ ವೆಹಿಕಲ್ ಹರಿಸ್ಬಿಟ್ಟಿದ್ದಾರೆ. ಅದ್ರ ಮೇಲ್ಗಡೆ ಚಿಪ್ಪು ಭಯಂಕರ ಗಟ್ಟಿ ಇರುತ್ತೆ, ಅಂದ್ರೂ ಅದು ಬ್ರೇಕ್ ಆಗಿತ್ತು ಪಾಪ. ಅದು ಹೆಂಗಾಯಿತು, ಟಚ್ ಆಗಿದ ತಕ್ಷಣ ಒಳಗಡೆ ಮೂತಿ ಎಳ್ಕೊಂಬಿಡುತ್ತೆ, ಅಂದ್ರೂ ಸತ್ತೋಗ್ಬಿಟ್ಟಿದೆ ಪಾಪ ಅದು. ಅಲ್ಲಿ ಒಂದು ಬೇಲದ ಮರ ಇತ್ತು, ಅದ್ರ ಮೇಲೆ ಯಾವುದೋ ಒಂದು ಕೋತಿ ಥರ ಒಂದು ಪ್ರಾಣಿ ಕೂತಿತ್ತು. ನನಗೆ ಗೊತ್ತೇ ಇಲ್ಲ, ಮಣಿ ಕಂಡು ಹಿಡ್ದ. ಅದೇ ಹೇಳ್ತಿದ್ದೆ, ನಿನ್ನ ಕಣ್ಣು ಎಷ್ಟು ಶಾರ್ಪ್ ಇದೆ ಮಣಿ ಅಂತ. ಬೇಲದ ಮರದ ಮೇಲೆ ಕೂತ್ಕೊಂಡು ಅದನ್ನು ತಿಂತಾಯಿತ್ತು, ಬಟ್ ಏನು ಅಂತ ಅದು ಏನು ಪ್ರಾಣಿ ಅಂತ ಗೊತ್ತಾಗಲಿಲ್ಲ. ಸೊ ಈ ಕಡೆ ಎಲ್ಲ ಬಿದಿರು ತುಂಬ ಜಾಸ್ತಿ, ಬಿದಿರು ಇರೋದು ಕಾರಣಕ್ಕೋಸ್ಕರನೇ ಈ ಕಡೆ ಎಲ್ಲ ಆನೆಗಳು ತುಂಬ ಇರೋದು. ನೋಡಿ ಅದೇನೋ ಗೊತ್ತಿಲ್ಲ, ಮೂತಿ ಒಂಥರ ವೈಟ್ಗಿದೆ, ಕೆಂಪಿಗಿದೆ, ಬ್ಲ್ಯಾಕ್ ಇದೆ, ಬಟ್ ಏನು ಪ್ರಾಣಿ ಅಂತ ಮಾತ್ರ ಅದು ಪರ್ಟಿಕ್ಯುಲರಾಗಿ ನಮಗೆ ಗೊತ್ತಾಗಲಿಲ್ಲ. ದೊಡ್ಡ ಬಿದಿರು ಗಿಡಗಳಿವೆ ನೋಡಿ. ವಾಪಸ್ ಬರ್ತಾನೂ ನಮಗೆ 2 ನವಿಲು ಕಾಣಿಸ್ತು ನೋಡಿ. ಅದು ಗಾಡಿ ಸೌಂಡ್ ಕೇಳಿಬಿಟ್ಟು ಒಳಗಡೆ ಹೊರಟೋಯ್ತು. 2 ಗಂಡು ನವಿಲೆ, ಹೆಣ್ಣು ನವಿಲು. ನೋಡಿ ಈ ಕಡೆ ಒಂದಿದೆ, ಆ ಕಡೆ ಒಂದಿತ್ತು. ಸೌಂಡ್ಗೆ 2 ಒಳಗಡೆ ಹೊರಟೋಗ್ಬಿಡ್ತು. ಇದು ತಾಳ್ವಾಡಿ, ಅಲ್ಲಿ ಗಣೇಶನ ಬಿಡ್ತಾಯಿದ್ರು ಅಂತ ಅಂದ್ಬಿಟ್ಟು ಫುಲ್ಲು ಟ್ರಾಫಿಕ್ ಎಲ್ಲ ಜಾಮ್ ಆಗಿತ್ತು. ನಾವು ಇಲ್ಲಿಗೆ ಬಂದೇ ನಾವು ವಾಪಸ್ ಊರಿಗೆ ಹೋಗಬೇಕು.
ಹೋಗ್ತಾ ಏನಾದರೂ ಚಾಟ್ಸ್ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬರ್ತಾ ಅಂದ್ಕೊಂಡ್ವಿ. ಬಟ್ ನಮಗಿಲ್ಲಿ ಊರೊಳಗಡೆ ಹೋಗೋದಕ್ಕೆ ಜಾಗನೇ ಇರಲಿಲ್ಲ. ಅಲ್ಲಿ ಪೊಲೀಸವರೆಲ್ಲ ಅಡ್ಡ ತಡೆದ್ಬಿಟ್ಟು ಆ ಕಡೆ ಹೋಗೋಕ್ಕಾಗಲ್ಲ, ಈ ಕಡೆ ಬೇರೆ ಸೈಡಿಂದ ಹೋಗಿ ಅಂತ ಹೇಳಿದ್ರು. ಅದಕ್ಕೆ ಯೋಚನೆ ಮಾಡ್ತಾ ನಿಂತಿದ್ವಿ ಏನು ಮಾಡೋದು ಅಂತ. ಸ್ಟೇಜ್ ಪ್ರೋಗ್ರಾಮ್ ಎಲ್ಲ ನಡೀತಾ ಇತ್ತು ಅಲ್ಲಿ. ಸಾಂಗ್ ಬರ್ತಿತ್ತಲ್ಲ, ಅದಕ್ಕೆ ನಾನು ಹಂಗೆ ವಾಯ್ಸ್ ಓವರ್ ಕೊಟ್ಟೆ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜನ, ಸೆಂಟ್ರಲ್ಲೇ ಸ್ಟೇಜ್ ಹಾಕ್ಬಿಟ್ಟಿದ್ರು. ಹಂಗಾಗಿ ನಮಗೆ ಆ ಕಡೆಯಿಂದ ಬಿಡಲಿಲ್ಲ. ಸೊ ನಾವು ಈ ಕಡೆಯಿಂದ ಬಳಸ್ಕೊಂಡು ಬಂದ್ವಿ. ಒಂದು 5 ನಿಮಿಷ ನಿಂತ್ಕೊಂಡು ನೋಡಿದ್ವಿ. ಪಾಪು ಬೇರೆ ಕುಯ್ ಅಂತಿದ್ದ, ಅದಕ್ಕೆ ಬಂದ್ಬಿಟ್ವಿ ಬೇಗ. ಚೆನ್ನಾಗಿ ಮಾಡ್ತಾಯಿದ್ರು ಮಕ್ಕಳೆಲ್ಲ. ಇನ್ನೂ ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡ್ಬೋದಿತ್ತು, ಬಂದ್ಬಿಟ್ವಿ. ನೋಡಿ ಎಷ್ಟೊಂದು ಜನ ಸೇರಿದ್ದಾರೆ. ಮನೆ ಮೇಲ್ಗಡೆ ಎಲ್ಲ ಫುಲ್ಲು ಜನ. ಅಂಗಡಿಗಳು ಯಾವುದೂ ಓಪನ್ ಇರಲಿಲ್ಲ, ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ರು. ಆಮೇಲೆ ಅಲ್ಲೆಲ್ಲ ಅಂಗಡಿ ಕ್ಲೋಸ್ ಆಗಿತ್ತು ಅಂತ ಅಂದ್ಬಿಟ್ಟು ಸ್ವಲ್ಪ ಮುಂದೆ ಬಂದ್ವಿ. ಇದನ್ನು ಗಾಜನೂರು ಅನ್ಬೇಕಾ ತಾಳ್ವಾಡಿ ಅನ್ಬೇಕಾ ಗೊತ್ತಿಲ್ಲ ನನಗೆ. ಸೊ ಕಾರ್ನರಲ್ಲಿ ಒಂದು ದೊಡ್ಡ ಬೇಕ್ರಿ ಇತ್ತು. ಏನಾದರೂ ಚಾಟ್ಸ್ ಇಲ್ಲೇ ಸಿಗುತ್ತೆ ಅಂತ ಅಂದ್ಬಿಟ್ಟು ಬಂದ್ವಿ. ಬಟ್ ಕರೆಕ್ಟಾಗಿ ಇವತ್ತೇ ಅವರು ಏನೂ ಚಾಟ್ಸ್ ಮಾಡಿರಲಿಲ್ವಂತೆ. ಹಾಗಾಗಿ ಎಗ್ ಪಪ್ಸು ಮತ್ತು ಕೇಕು. ಮಣಿ ಎಗ್ ಪಪ್ಸ್ ಎಲ್ಲ ತಿನ್ನಲ್ಲ, ಅವನೊಂಥರ. ನಾನು ತಿನ್ಕೊಂಬಿಡ್ತೀನಿ, ಬಟ್ ಅವನು ತಿನ್ನಲ್ಲ. ಪ್ಯೂರ್ ವೆಜ್ ಅವನು, ಬಟ್ ನಾನು ತಿಂತೀನಿ. ಸೊ ನಾನು ಎಗ್ ತೊಗೊಂಡೆ, ಅವನು ವೆಜ್ ತೊಗೊಂಡ. ಪಾಪುಗೂ ಸ್ವಲ್ಪ ಎಗ್ ತಿನ್ನಿಸ್ದೆ. ಹಾಲು ಮಾತ್ರ ಅವ್ನು ಕುಡಿಲೇ ಇಲ್ಲ. ಹೊಟ್ಟೆ ಹಸಿವಾಗುತ್ತೆ ಕುಡ್ಸೋಕ್ಕೆ ಹೋದರೆ ಅವ್ನು ಕುಡಿಲೇ ಇಲ್ಲ. ಆಮೇಲೆ ಸ್ವಲ್ಪ ಎಗ್ನೇ ತಿನ್ನಿಸ್ದೆ. ಪೈನಾಪಲ್ ಜ್ಯೂಸ್ ತೊಗೊಂಡಿದ್ದ ಮಣಿ. ಸ್ಟಾರ್ಟಿಂಗ್ ನನಗೆ ಹೆಂಗೆ ಕುಡಿಯೋದು ಅಂತಲೇ ಗೊತ್ತಾಗಲಿಲ್ಲ. ಆಮೇಲೆ ಸರ್ ಅಂತ ಎಳಿಯೋಕ್ಕೆ ಶುರು ಮಾಡಿಬಿಟ್ಟು ಅವ್ನು 4-5 ಸಿಪ್ ಕುಡ್ದ. ಆಮೇಲೆ ಸ್ಟಾಪ್ ಮಾಡಿದೆ. ಓಕೆ ಗಾಯ್ಸ್, ನಾನು ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ನಿಮ್ಗೇನಾದರೂ ವೀಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ವೀಡಿಯೋ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಪೂರ್ತಿ ವೀಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.